ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತ ಎಲೆಕ್ಟ್ರೋಸ್ಟಾಟಿಕ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಈ ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ನಿಮಗೆ ಸೆಕೆಂಡ್ PUC ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗ ನಿಮ್ಮ ಸಿಲೆಬಸ್ ಪ್ರಕಾರ ಆ ಚಾಪ್ಟರ್ನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ನೋಡಿದ್ರೆ, ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಗಾಸ್ ಲಾ ಹೇಳುತ್ತೆ, ಈ ಕಾನ್ಸೆಪ್ಟ್ಸ್ನ ಇವತ್ತಿನ ದಿನ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. Electrostatics, it is a branch of electricity which deals with electric charges at rest. Current electricity ಅಂತ ಹೇಳಿದ್ರೆ it is also a branch of electricity which deals with electric charges in motion. ಹಾಗಾದ್ರೆ ಏನು electric charge ಅಂದ್ರೆ? Electric charge, it is the inherent property of the particle or matter due to which it repels its own kind and attracts its opposite kind. ಅಂದರೆ ಈಗ ಎಲ್ರಿಗೂ ನಮಗೆ ಗೊತ್ತಿದೆ, ಯಾವುದೇ ಒಂದು ಪಾರ್ಟಿಕಲ್ಗೆ ಮಾಸ್ ಅನ್ನೋ ಪ್ರಾಪರ್ಟಿ ಇದ್ದಾಗ ಆ ಪಾರ್ಟಿಕಲ್ಲು ಇನ್ನೊಂದು ಪಾರ್ಟಿಕಲ್ನ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಆ ಅಟ್ರಾಕ್ಟಿವ್ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಯೂಸ್ ಮಾಡ್ತೀವಿ. ದಟ್ ಈಸ್ F is equal to G into m1m2 divided by d². ಈ ಫಾರ್ಮುಲಾನ ಯೂಸ್ ಮಾಡಿ ಅಟ್ರಾಕ್ಟಿವ್ ಫೋರ್ಸ್ನ ಏನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ನ ಅಥವಾ ಎಕ್ಸ್ಪೆರಿಮೆಂಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫಂಡಮೆಂಟಲ್ ಪಾರ್ಟಿಕಲ್ಸ್ನ ನೋಡಿದಾಗ, ಅಂದ್ರೆ ಒಂದು ಪ್ರೋಟಾನ್ ಪಕ್ಕ ಇಟ್ಟು, ಎಲೆಕ್ಟ್ರಾನ್ ಪಕ್ಕ ಇಟ್ಟು, ಎಲೆಕ್ಟ್ರಾನ್ ಪಕ್ಕ ಇಟ್ಟು, ನ್ಯೂಟ್ರಾನ್ ಪಕ್ಕ ಇಟ್ಟು ನಾವು ಎಕ್ಸ್ಪೆರಿಮೆಂಟ್ಸ್ನ ಮಾಡಿದಾಗ, ಒಂದು ಪ್ರೋಟಾನ್ ಇನ್ನೊಂದು ಪ್ರೋಟಾನ್ನ ರಿಪೆಲ್ ಮಾಡ್ತಿರುತ್ತೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಏನು ಮಾಡ್ತಿರುತ್ತೆ, ರಿಪೆಲ್ ಮಾಡ್ತಿರುತ್ತೆ. ಪ್ರೋಟಾನ್ ಇನ್ನೊಂದು ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಿರುತ್ತೆ, ನ್ಯೂಟ್ರಾನ್ ಇನ್ನೊಂದು ನ್ಯೂಟ್ರಾನ್ನ ಅಟ್ರಾಕ್ಟ್ ಮಾಡಲ್ಲ ಮತ್ತೆ ರಿಪೆಲ್ ಮಾಡಲ್ಲ. ಸ್ವಲ್ಪ ಅದರ ಮಧ್ಯೆ ಏನಿರುತ್ತೆ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅಂದ್ರೆ ಈಗ ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಾನ್ಗೆ ಇಲ್ಲದೆ ಇರತಕ್ಕಂಥ ಯಾವುದೋ ಒಂದು ಸ್ಪೆಷಲ್ ಪ್ರಾಪರ್ಟಿ ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗೆ ಇದೆ. ಆ ಒಂದು ಸ್ಪೆಷಲ್ ಪ್ರಾಪರ್ಟಿನ ನಾವೇನಂತ ಕರಿಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿಬೇಕು. Electric charge, it is the inherent property of the matter or particle due to which it repels its own kind and attracts its opposite kind. The properties of electric charge ಗೆ ನಾವು ಬಂದ್ರೆ, ಫಸ್ಟ್ ಪ್ರಾಪರ್ಟಿನ ಏನಂತ ಹೇಳ್ಬೋದು, ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತ ನಾವು ಕರಿತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂದ್ರೆ ಒಂದು ಆಟಮ್ನ ಅಥವಾ ಒಂದು ಸಬ್ಸ್ಟೆನ್ಸ್ ನಾವು ಕನ್ಸಿಡರ್ ಮಾಡಿದಾಗ ಅದರೊಳಗಡೆ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗಿರುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅದಕ್ಕೋಸ್ಕರ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನಾವು ಕರಿತೀವಿ, ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನಾವು ಕರಿತೀವಿ. ಅಂದ್ರೆ ಕನ್ಸರ್ವೇಷನ್ ಆಫ್ ಚಾರ್ಜಸ್ ನಾವು ತಗೊಂಡಾಗ ಎಲೆಕ್ಟ್ರಿಕ್ ಚಾರ್ಜ್ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮತ್ತೆ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಚಾರ್ಜ್ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಬಾಡಿಗೆ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಎಲೆಕ್ಟ್ರಿಕ್ ಚಾರ್ಜ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಮಾತ್ರ ನಾವೇನ್ ಮಾಡ್ತಿರ್ತೀವಿ, ಟ್ರಾನ್ಸ್ಫರ್ ಮಾಡ್ತಿರ್ತೀವಿ. ಪ್ರೋಟಾನ್ಸ್ ನ ಯಾವುದೇ ಕಾರಣಕ್ಕೂ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ದೇ ಆರ್ ಟೈಟ್ಲಿ ಬೌಂಡ್ ಟು ದಿ ನ್ಯೂಕ್ಲಿಯಸ್. ಯಾವ ಬಾಡಿ ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ಳುತ್ತೋ ಅದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವ ಬಾಡಿ ಎಲೆಕ್ಟ್ರಾನ್ಸ್ ನ ಗೈನ್ ಮಾಡ್ಕೊಳ್ಳುತ್ತೋ ಅದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿಯಾಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ನಲ್ಲಿ ಎರಡು ತರ ಎಲೆಕ್ಟ್ರಿಕ್ ಚಾರ್ಜಸ್ ನಾವು ನೋಡ್ತೀವಿ, ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಅಂತ. ಬೈ ಕನ್ವೆನ್ಷನ್ ದ ಚಾರ್ಜ್ ಆನ್ ಪ್ರೋಟಾನ್ ಈಸ್ ಟೇಕನ್ ಪಾಸಿಟಿವ್ ಅಂಡ್ ಚಾರ್ಜ್ ಆನ್ ಎಲೆಕ್ಟ್ರಾನ್ ಈಸ್ ಟೇಕನ್ ನೆಗೆಟಿವ್. ಇದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಅಂದ್ರೆ ಈ ಎಲೆಕ್ಟ್ರಿಕ್ ಚಾರ್ಜಸ್ ರೆಸ್ಟ್ ಅಲ್ಲಿ ಇರಬೇಕಾದ್ರೆ ಅವ್ರ ಪ್ರಾಪರ್ಟೀಸ್ ಏನು, ಅವು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಬ್ರಾಂಚ್ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ನಾವು ಕರಿತೀವಿ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕನ್ಸರ್ವ್ಡ್. ಸೆಕೆಂಡ್ ಪ್ರಾಪರ್ಟಿ ಇಸ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಅಡಿಟಿವ್ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಅಡಿಟಿವ್ ಇನ್ ನೇಚರ್. ಅಡಿಟಿವ್ ಇನ್ ನೇಚರ್ ಅಂತ ನಾವು ಕರಿತೀವಿ. ಅದೇ ರೀತಿ ಥರ್ಡ್ ಪ್ರಾಪರ್ಟಿ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂದ್ರೆ ಯಾವುದೇ ಒಂದು ಬಾಡಿನಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಸ್ ದಿಸ್ ಫಾರ್ಮುಲಾ, ದಟ್ ಇಸ್ Q is equal to plus or minus Ne ಅಂತ. Q is equal to plus or minus Ne. ಇಲ್ಲಿ n ಅನ್ನೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ.
ಅಥವಾ ನಂಬರ್ ಆಫ್ ಚಾರ್ಜಸ್ ಇಂಡಿಕೇಟ್ ಮಾಡುತ್ತೆ, ಮತ್ತೆ ಇ ಅನ್ನೋದು ಚಾರ್ಜ್ ಆನ್ ಈಚ್ ಪಾರ್ಟಿಕಲ್ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ನಮ್ಮೊಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಾಗ ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿರುತ್ತೆ ಕೌಂಟ್ ಮಾಡಿ ಚಾರ್ಜ್ ಆನ್ ಈಚ್ ಎಲೆಕ್ಟ್ರಾನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಟ್ ವಿಲ್ ಯೂಸ್ ದಿ ಟೋಟಲ್ ಚಾರ್ಜ್ ಆನ್ ದಿ ಬಾಡಿ. ಪಾಸಿಟಿವ್ ಚಾರ್ಜ್ ಪ್ಲಸ್ ಬರೀತೀವಿ ಅಂತ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರೆ ಯಾವ ಬಾಡಿ ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡಿರುತ್ತೋ ಅದು ಪ್ಲಸ್ ಬಂದಿರುತ್ತೆ, ಯಾವ ಬಾಡಿ ಎಲೆಕ್ಟ್ರಾನ್ಸ್ ಗೈನ್ ಮಾಡ್ಕೊಂಡಿರುತ್ತೋ ಅದಕ್ಕೆ ಮೈನಸ್ ಸೈನ್ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕಾಂಟೇಜ್ ಅಂತ. ಅದು ಎಲೆಕ್ಟ್ರಿಕ್ ಚಾರ್ಜ್ ಕಂಟಿನ್ಯೂಸ್ ಆಗಿ ನಮಗೆ ಎಕ್ಸಿಸ್ಟ್ ಆಗಲ್ಲ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೀಟ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ನಮಗೆ ಎಕ್ಸಿಸ್ಟ್ ಆಗುತ್ತೆ ಅಂತ ನಾವು ಬರೀತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕೆಲವು ಮೇನ್ ಪ್ರಾಪರ್ಟೀಸ್ ಬರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಚಾರ್ಜಸ್. ಅದು ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆನ್ ಇಟ್ಸ್ ಮೋಷನ್ ಅಂತ ನಾವು ಕರಿತೀವಿ. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟಿರಬೇಕಾದ್ರೆ ಒಂದು ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೋ ಮೂವ್ ಆಗಬೇಕಾದ್ರೂ ಸಹ ಏನಾಗಿರುತ್ತೆ ಅಷ್ಟೇ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂತ. ಅದೇ ರೀತಿ ನೆಕ್ಸ್ಟ್ ಪ್ರಾಪರ್ಟಿನ ತಗೊಂಡ್ರೆ ಆಕ್ಸಲರೇಟೆಡ್ ಚಾರ್ಜ್ ರೇಡಿಯೇಟ್ಸ್ ಎನರ್ಜಿ ಅಂತ. ಎಲೆಕ್ಟ್ರಿಕ್ ಚಾರ್ಜ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕಾದ್ರೆ ಎನರ್ಜಿನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರೇಡಿಯೇಟ್ ಮಾಡುತ್ತೆ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಸ್ಪೇಸ್ ಸರೌಂಡಿಂಗ್ ದಿ ಎಲೆಕ್ಟ್ರಿಕ್ ಚಾರ್ಜ್ ಇನ್ ವಿಚ್ ಅನದರ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ದಿ ಫೋರ್ಸ್ ಅಂತ ನಾವು ಕರೀತೀವಿ. ಅಂದ್ರೆ ಈಗ ನಮಗೆ ಫೋರ್ಸ್ ಅಲ್ಲಿ ಎರಡು ತರ ಫೋರ್ಸಸ್ ಬರುತ್ತೆ. ಒಂದು ಕಾಂಟ್ಯಾಕ್ಟ್ ಫೋರ್ಸಸ್, ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಫೀಲ್ಡ್ ಫೋರ್ಸಸ್ ಅಂತ. ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಅಂದ್ರೆ ಎರಡು ಬಾಡೀಸು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ. ಬಟ್ ಎರಡು ಬಾಡೀಸು ಕಾಂಟ್ಯಾಕ್ಟ್ ಅಲ್ಲಿ ಇದ್ದದೇನೆ ಇದನ್ನು ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಏನ್ ಮಾಡುತ್ತೆ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ. ಆ ಒಂದು ಫೋರ್ಸಸ್ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಈ ಫೀಲ್ಡ್ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡ್ತೀವಿ. ಅದು ಮಾಸ್ ಅನ್ನೋ ಪ್ರಾಪರ್ಟಿ ಇದ್ದಾಗ ಗ್ರಾವಿಟೇಷನ್ ಫೀಲ್ಡ್ ನ ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋ ಪ್ರಾಪರ್ಟಿ ಇದ್ದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಆ ಒಂದು ಫೋರ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇದು ಕಾಂಟ್ಯಾಕ್ಟ್ ಫೋರ್ಸ್, ಇದು ಫೀಲ್ಡ್ ಫೋರ್ಸ್ ಅಂತ ನಾವು ಕರೀತೀವಿ. ಈ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಮಧ್ಯೆ ಇರ್ತಕ್ಕಂಥ ಫೋರ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಕೂಲಾಂಬ್ಸ್ ಲಾ. ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ F is equal to 1 divided by 4 pi epsilon naught q1 q2 divided by d square. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಫೋರ್ಸ್ ಫೈಂಡ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಪ್ರೀವಿಯಸ್ ಕ್ಲಾಸ್ ಹೇಳ್ಕೊಟ್ಟಿರ್ತಾರೆ. q1 ಅಂದ್ರೆ q1 q2 ಅಂದ್ರೆ ಚಾರ್ಜಸ್, ಮತ್ತೆ ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಇದು d ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಅಂತ ನಮಗೆ ಗೊತ್ತಿದೆ. ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಫಸ್ಟ್ ಒನ್ ಇಸ್ ದಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸೆಕೆಂಡ್ ಒನ್ ಇಸ್ ದಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅಂದ್ರೆ ಒಂದು ಚಾರ್ಜ್ ಸುತ್ತ ಇರ್ತಕ್ಕಂಥ ಫೀಲ್ಡ್ ಯೂನಿಫಾರ್ಮ್ ಅಥವಾ ನಾನ್ ಯೂನಿಫಾರ್ಮ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಯೂನಿಟ್ ಚಾರ್ಜ್ ನ ಟೆಸ್ಟ್ ಚಾರ್ಜ್ ನ ಏನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಇಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ, ಅಂದ್ರೆ ಯಾವ ಚಾರ್ಜ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನ ಎಲೆಕ್ಟ್ರಿಕ್ ಸೋರ್ಸ್ ಚಾರ್ಜ್ ಅಂತ ನಾವು ಕರಿತೀವಿ. ಯಾವ ಚಾರ್ಜ್ ಆ ಎಲೆಕ್ಟ್ರಿಕ್ ಫೀಲ್ಡ್ ನ ಟೆಸ್ಟ್ ಮಾಡುತ್ತೋ ಅದನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ನಾವು ಕರಿತೀವಿ. ಈಗಾಗಲೇ ಇಲ್ಲೊಂದು ಚಾರ್ಜ್ ಇದೆ, ಇದೇನ್ ಮಾಡ್ತಾ ಇದೆ ತನ್ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಒಂದು ಟೆಸ್ಟ್ ಚಾರ್ಜ್ ನ ಯೂಸ್ ಮಾಡ್ತೀವಿ. ಈ ಟೆಸ್ಟ್ ಚಾರ್ಜ್ ನ ಅರೌಂಡ್ ಸೋರ್ಸ್ ಚಾರ್ಜ್ ಎಲ್ಲೇ ಇಟ್ರು ಅದು ಸೇಮ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಸೇಮ್ ಅಮೌಂಟ್ ಆಫ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ then the field is said to be uniform. Where electric field is said to be uniform if test charge experiences same field ಅಂತ. ಅದೇ ರೀತಿ ಆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪ್ಯಾರಲಲ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ಪ್ಯಾರಲಲ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ if a test charge experience different force at a different point then the field is said to be non-uniform. ಅಂದ್ರೆ ನಾವು ಒಂದು ಟೆಸ್ಟ್ ಚಾರ್ಜ್ ನ ಅರೌಂಡ್ ಸೋರ್ಸ್ ಚಾರ್ಜ್ ಒಂದೊಂದು ಪಾಯಿಂಟ್ ಅಲ್ಲಿ ಇದ್ದಾಗ ಬೇರೆ ಬೇರೆ ತರ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವಾಗ ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರಲ್ಲ, ಅದೇನಾಗಿರುತ್ತೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ ಅಂತ. ಆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಕನ್ವರ್ಜಿಂಗ್ ಲೈನ್ಸ್ ಮತ್ತೆ ಡೈವರ್ಜಿಂಗ್ ಲೈನ್ಸ್ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನೋಡಿದ್ರೆ ಸ್ಪೇಸ್ ಬಿಟ್ವೀನ್ ದಿ ಲೈನ್ಸ್ ಜಾಸ್ತಿ ಇದೆ, ಅಂದ್ರೆ ಸೆಂಟರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ.
ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಸ್ಪೇಸಿಂಗ್ ಬಿಟ್ವೀನ್ ದಿ ಲೈನ್ಸ್ ಏನಾಗಿದೆ ತುಂಬಾ ಕಡಿಮೆ ಇದೆ. ಬಟ್ ಇಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಎಲ್ಲೇ ನಾವು ನೋಡಿದ್ರು ಸ್ಪೇಸಿಂಗ್ ಬಿಟ್ವೀನ್ ದಿ ಲೈನ್ಸ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ಫೀಲ್ಡ್ ಯೂನಿಫಾರ್ಮ್, ಈ ಫೀಲ್ಡ್ ಏನಾಗಿರುತ್ತೆ ನಾನ್ ಯೂನಿಫಾರ್ಮ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಕೆಲವು ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ ಇಟ್ ಈಸ್ ದಿ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಗಿವನ್ ಪಾಯಿಂಟ್. ಅಂದ್ರೆ ನಮ್ಗೆಲ್ಲರೂ ಗೊತ್ತಿದೆ ಒಂದು ಚಾರ್ಜ್ ಸುತ್ತ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಟ್ ಈಸ್ ದಿ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಗಿವನ್ ಪಾಯಿಂಟ್ ಅಂತ ನಾವು ಕರಿತೀವಿ. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ we use this formula, that is E is equal to F divided by Q naught ಅಂತ ನಾವು ಯೂಸ್ ಮಾಡ್ತೀವಿ. Force experienced by unit charge in a at a given point. Force experienced by the unit charge at given point ಅಂತ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಹಾಗಾದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೆ SI ಯೂನಿಟ್ ಏನು? ಫೋರ್ಸ್ ಗೆ ನ್ಯೂಟನ್, ಅದೇ ರೀತಿ ಎಲೆಕ್ಟ್ರಿಕ್ ಚಾರ್ಜ್ ಗೆ ಕೂಲಾಂಬ್ ಅಂತ ಕರೀತೀವಿ. ನ್ಯೂಟನ್ ಪರ್ ಕೂಲಾಂಬ್ ಇಸ್ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಈ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ನಾವು ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಕರೀತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಸ್ಕೇಲಾರ್ ಆದ್ರೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗಿರುತ್ತೆ ಅಂತ ಹೇಳಿದ್ರೆ ವೆಕ್ಟರ್ ಆಗಿರುತ್ತೆ. ಅದಕ್ಕೆ ಯಾಕೆಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತೆ ಡೈರೆಕ್ಷನ್ ಸಹ ಇರುತ್ತೆ. ಪಾಸಿಟಿವ್ ಚಾರ್ಜ್ ಏನಾದ್ರು ಆದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅವೇ ಫ್ರಮ್ ದಿ ಚಾರ್ಜ್ ಇರುತ್ತೆ. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅವೇ ಫ್ರಮ್ ದಿ ಚಾರ್ಜ್. ನೆಗೆಟಿವ್ ಚಾರ್ಜ್ ಏನಾದ್ರು ಆಗಿದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗಿರುತ್ತೆ ಟುವರ್ಡ್ಸ್ ದಿ ಚಾರ್ಜ್ ಇರುತ್ತೆ. ಅಂದ್ರೆ ಅವೇ ಫ್ರಮ್ ದಿ ಚಾರ್ಜ್ ಟುವರ್ಡ್ಸ್ ದಿ ಚಾರ್ಜ್ ನಾವು ತಗೋಬೇಕು ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದಟ್ ಸೋರ್ಸ್ ಚಾರ್ಜ್. ಯಾಕೆಂದ್ರೆ ನೆಗೆಟಿವ್ ಚಾರ್ಜ್ ಇಂದ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಅಟ್ರಾಕ್ಟ್ ಮಾಡುತ್ತೆ. ಪಾಸಿಟಿವ್ ಚಾರ್ಜ್ ಇಂದ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಿಪೆಲ್ ಮಾಡುತ್ತೆ. ಅಂದ್ರೆ ಡೈರೆಕ್ಷನ್ ಅಂದ್ರೆ ಈ ಸೋರ್ಸ್ ಚಾರ್ಜ್ ಯೂನಿಟ್ ಚಾರ್ಜ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ನ ಎಕ್ಸರ್ಟ್ ಮಾಡ್ತಿದೆ ಅನ್ನೋದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನ ಚೂಸ್ ಮಾಡ್ತೀವಿ. ಅಂದ್ರೆ ನೆಗೆಟಿವ್ ಚಾರ್ಜ್ ಏನಾದ್ರು ಆದ್ರೆ ಸೋರ್ಸ್ ಚಾರ್ಜ್ ಟುವರ್ಡ್ಸ್ ದಿ ಚಾರ್ಜ್ ಇರುತ್ತೆ. ಪಾಸಿಟಿವ್ ಚಾರ್ಜ್ ಏನಾದ್ರು ಆದ್ರೆ ಸೋರ್ಸ್ ಚಾರ್ಜ್ ಅದೇನಾಗಿರುತ್ತೆ ಅವೇ ಫ್ರಮ್ ದಿ ಚಾರ್ಜ್ ಇರುತ್ತೆ. ಇದು ಬೇಸಿಕ್ಸ್. ನಿಮ್ಗೆ ಇದನ್ನು ಸಹ ಪ್ಯೂ ಕ್ಲಾಸಸ್ ಅಲ್ಲಿ ಹೇಳಿಕೊಟ್ಟಿರ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಇಮ್ಯಾಜಿನ್ ಮಾಡ್ಕೊಡೋದಕ್ಕೆ ಕೆಲವು ಲೈನ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ಆ ಲೈನ್ಸ್ ನಾವೇನಂತ ಕರಿತೀವಿ ಅಂದ್ರೆ ವಾಟ್ ವಿ ಕಾಲ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಇಟ್ ಈಸ್ ದಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದಿ ಎಲೆಕ್ಟ್ರಿಕ್ ಚಾರ್ಜ್. A number of electric lines of force, number of electric lines of force passing through a given surface, ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ what we call as the electric flux ಅಂತ. ಅಂದ್ರೆ ಒಂದು ಸರ್ಫೇಸ್ ಇದೆ, ಅದು ಒಳಗಡೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸ್ ಆಗೋದನ್ನ, ಬಂಡಲ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸ್ ಆಗೋದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನಾವು ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದು ಸರ್ಫೇಸ್ ಒಳಗಡೆ ಪಾಸ್ ಆಗೋದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಈಗ ಕೂಲಂಬ್ಸ್ ಲಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಇಟ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಅಂದ್ರೆ ಪಾಯಿಂಟ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಈ ಕೂಲಂಬ್ಸ್ ಲಾ ಯೂಸ್ ಮಾಡ್ತೀವಿ. ಕೂಲಂಬ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್. ಅಂದ್ರೆ ಲೈನ್ ಡಿಸ್ಟ್ರಿಬ್ಯೂಷನ್ ಇರಲಿ, ಸರ್ಫೇಸ್ ಡಿಸ್ಟ್ರಿಬ್ಯೂಷನ್ ಇರಲಿ, ವಾಲ್ಯೂಮ್ ಡಿಸ್ಟ್ರಿಬ್ಯೂಷನ್ ಇರಲಿ, ಅಂತ ಕೇಸ್ಗಳಲ್ಲಿ ನಾವೇನ್ ಮಾಡೋಕ್ಕಾಗಲ್ಲ ಈ ಒಂದು ಕೂಲಂಬ್ಸ್ ಲಾ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಆಗಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಗಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅಂತ ಕೇಸಸ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಗಾಸ್ ಲಾ ನಾವೇನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್. ಅದು ಏನ್ ಹೇಳುತ್ತೆ ಗಾಸ್ ಲಾ? ಇಟ್ ಸ್ಟೇಟ್ಸ್ ದಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ in free space is equal to 1 by epsilon naught times the total charge enclosed by the surface ಅಂತ. ಅಂದ್ರೆ ಸರ್ಫೇಸ್ ಯಾವ ರೀತಿ ಬೇಕಾದ್ರೂ ಇರಲಿ, ಇದರೊಳಗಡೆ ಏನಿದೆ ನಂಬರ್ ಆಫ್ ಚಾರ್ಜಸ್ ಇದೆ, ಪ್ಲಸ್ Q1 ಪ್ಲಸ್ Q2 ಮೈನಸ್ Q3 ಪ್ಲಸ್ Q4 ಈ ರೀತಿ ನಂಬರ್ ಆಫ್ ಚಾರ್ಜಸ್ ಇದೆ ಅದರೊಳಗಡೆ. ಇದರಿಂದ ಈ ಎಲ್ಲಾ ಚಾರ್ಜಸ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ನಾನು ಇಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಗಾಸ್ ಲಾನ ಏನ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫ್ಲಕ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನ್ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಎಕ್ಸ್ಪ್ಲನೇಷನ್ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ ಗಾಸ್ ಲಾಗೆ
ಈಗ ಇದರಲ್ಲಿ ದಿಸ್ ಇಸ್ ದಿ ಒಂದು ಕ್ಲೋಸ್ಡ್ ಸರ್ಫೇಸ್, ಇದರೊಳಗಡೆ n ನಂಬರ್ ಆಫ್ ಚಾರ್ಜಸ್ ಇದೆ. n ನಂಬರ್ ಆಫ್ ಅಕಾರ್ಡಿಂಗ್ ಟು ಗಾಸ್ ಲಾನ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ phi is equal to 1 by epsilon naught times total charge enclosed by the surface. Total charge enclosed by the surface ಅಂತ ಅಂದ್ರೆ ಒಂದು ಚಾರ್ಜ್ ಅಲ್ಲಿ ಒಂದು ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜಸ್ ಇದೆ ಅದನ್ನ ಸಮೇಷನ್ ಮಾಡಿ 1 by ಅಂದ್ರೆ ಎಪ್ಸಿಲಾನ್ ನಾಟ್ ಇಂದ ಡಿವೈಡ್ ಮಾಡಿದ್ರೆ ಆ ಸರ್ಫೇಸ್ ಒಳಗಡೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಇದೆ ಅನ್ನೋದು ನಮ್ಗೆ ಏನಾಗುತ್ತೆ ಅಂತಂದ್ರೆ ಗೊತ್ತಾಗುತ್ತೆ. ಚಾರ್ಜಸ್ ನಾವು ಸಮೇಷನ್ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಯಾವ ಚಾರ್ಜ್ಗೆ ಪಾಸಿಟಿವ್ ಇರುತ್ತೋ ಅದನ್ನ ಪಾಸಿಟಿವ್ ಮತ್ತೆ ನೆಗೆಟಿವ್ ಇದ್ರೆ ನೆಗೆಟಿವ್ ಆ್ಯಡ್ ಮಾಡಬೇಕಾಗುತ್ತೆ, ತಗೊಂಡು ಆ ಚಾರ್ಜಸ್ ಆ್ಯಡ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಗಾಸ್ ಲಾ. ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು ಔಟ್ವರ್ಡ್ ತೋರಿಸ್ಬೇಕಾ ಇನ್ವರ್ಡ್ ತೋರಿಸ್ಬೇಕಾ ಅನ್ನೋದು ಚಾರ್ಜಸ್ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ನಾವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಗ್ಗೆ ಹೇಳಿದೀವಿ. ಚಾರ್ಜ್ ಏನಾದರೂ ಪಾಸಿಟಿವ್ ಇದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಅವೇ ಫ್ರಮ್ ದಿ ಚಾರ್ಜ್ ತೋರಿಸಬೇಕು, ಪಾಸಿಟಿವ್ ನೆಗೆಟಿವ್ ಇದ್ರೆ ಟುವರ್ಡ್ಸ್ ದಿ ಚಾರ್ಜ್ ತೋರಿಸಬೇಕು ಅಂತ. ಕೆಳಗೆ ಒಂದು ಸರ್ಫೇಸ್ ಒಳಗಡೆ ಪಾಸಿಟಿವ್ ಚಾರ್ಜಸ್ ಇದ್ರೆ ಅವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವೇನ್ ಮಾಡಬೇಕಾಗುತ್ತೆ ಔಟ್ವರ್ಡ್ ತೋರಿಸಬೇಕಾಗುತ್ತೆ. ಒಂದು ಸರ್ಫೇಸ್ ಒಳಗಡೆ ಎಲೆಕ್ಟ್ರಿಕ್ ಚಾರ್ಜಸ್ ನೆಗೆಟಿವ್ ಚಾರ್ಜಸ್ ಇದ್ರೆ ಆ ಫ್ಲಕ್ಸ್ ನ ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇನ್ವರ್ಡ್ ತೋರಿಸಬೇಕು.